ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಬಿಕಾಸ್ ಈ ಚಾನೆಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸೆಮನ್ ಅನಾಲಿಸಿಸ್ ಆರ್ ವೀರ್ಯ ವಿಶ್ಲೇಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಈ ವೀರ್ಯ ವಿಶ್ಲೇಷಣೆ ಇದು ಗಂಡಸಿನ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಅಳೆಯಲಿಕ್ಕೆ ನಾವು ಈ ಟೆಸ್ಟನ್ನು ಮಾಡ್ತೇವೆ. ಕಡಿಮೆ ಕೌಂಟ್ ಆರ್ ಅಬ್ನಾರ್ಮಲ್ ಶೇಪ್ ಎಕ್ಸೆಟ್ರಾ ಇದ್ದರೆ ಮಹಿಳೆ ಗರ್ಭ ಧರಿಸಲಿಕ್ಕೆ ಪ್ರಾಬ್ಲಮ್ ಆಗಬಹುದು. ಸೊ ಲೆಟ್ ಸಿ ಮೋರ್ ಅಬೌಟ್ ದಿಸ್ ಸೆಮನ್ ಅನಾಲಿಸಿಸ್ ಟೆಸ್ಟ್. ಸೆಮನ್ ಅನಾಲಿಸಿಸ್ ಆರ್ ವೀರ್ಯ ವಿಶ್ಲೇಷಣೆ. ಫಸ್ಟ್ ವಿ ಶುಡ್ ನೋ ಈ ಸ್ಪರ್ಮ್ಸ್ ಹೇಗೆ ಪ್ರೊಡ್ಯೂಸ್ ಆಗ್ತವೆ ಅಂತ. ಸೊ ಈ ಸ್ಪರ್ಮ್ಸ್ ಈ ತರ ರೌಂಡ್ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗ್ತವೆ. ಈ ರೌಂಡ್ ಸೆಲ್ಸ್ ನಮ್ಮ ಟೆಸ್ಟಿಸ್ ಅಲ್ಲಿ ಇರ್ತವೆ. ಇಂಥ ಟೆಸ್ಟಿಸ್ ಅಲ್ಲಿ ಈ ಹಾರ್ಮೋನ್ಸ್ ಎಲ್ಲ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇದ್ದಾಗ ಈ ಸ್ಪರ್ಮ್ಸ್ ಡೆವಲಪ್ ಆಗ್ತವೆ ಮತ್ತು ನಮ್ಮ ವಾಸ್ ಡೆಫರೆನ್ಸ್ ಥ್ರೂ ಇವು ಈ ಸಮೈನಲ್ ಫ್ಲೂಯಿಡ್ಸ್, ಪ್ರೋಸ್ಟೆಟಿಕ್ ಗ್ಲ್ಯಾಂಡ್ ಫ್ಲೂಯಿಡ್ಸ್ ಎಲ್ಲ ಸೇರಿ ಒಂದು ಸೆಮೆನ್ ಅಂತ ಫಾರ್ಮ್ ಆಗುತ್ತೆ. ಈ ಸೆಮೆನ್ ನಲ್ಲಿ ಈ ಸ್ಪರ್ಮ್ಸ್ ಮೂವ್ ಆಗ್ತವೆ. ಸೊ ಈ ಸೆಮೆನ್ ನಮ್ಮ ಯೂರಿನ್ ಪಾಸ್ ಮಾಡುವಂತ ಜಾಗದಿಂದ ಹೊರಗೆ ಇಜಾಕ್ಯುಲೇಟ್ ಆಗುತ್ತೆ. ಮೊಟೈಲ್ ಸ್ಪರ್ಮ್ಸ್ ನಮ್ಮ ಅಂಡಾಣುವನ್ನ ಫರ್ಟಿಲೈಸ್ ಮಾಡುತ್ತೆ ಅಂಡ್ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಯಾವಾಗ ನಾವು ಈ ಟೆಸ್ಟ್ ಅನ್ನ ಮಾಡ್ಕೊಳ್ಬೇಕು? ಯಾವಾಗ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಯಾವಾಗ ಹೆಂಗಸಿಗೆ ಕನ್ಸೀವ್ ಮಾಡ್ಲಿಕ್ಕೆ, ಗರ್ಭ ಧರಿಸ್ಲಿಕ್ಕೆ ಆಗ್ತಾ ಇಲ್ಲ, 1 ವರ್ಷದ ಕಾಲ ನೀವು ನ್ಯಾಚುರಲ್ ಸಂಭೋಗ ಮಾಡ್ತಾ ಇದ್ದೀರಿ ಬಟ್ ಮಗು ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಯೂಶುವಲಿ ಈ ಟೆಸ್ಟ್ ಅನ್ನ ಆರ್ಡರ್ ಮಾಡ್ತಾರೆ. ಎರಡನೇದಾಗಿ ಈ ಮಕ್ಕಳು ಆಗ್ಬಾರ್ದು ಅಂತ ಗಂಡಸರಲ್ಲಿ ಮಾಡುವಂತ ವ್ಯಾಸೆಕ್ಟಮಿ, ಆ ಆಪರೇಷನ್ ನಂತರ ಈ ಟೆಸ್ಟ್ ಅನ್ನ ಮಾಡ್ತೇವೆ. ಮೂರನೇದಾಗಿ ಈಗ ನಿಮ್ಮ ಸೆಮೆನ್ ಸುಟೇಬಲ್ ಇದೆಯೋ IVF ಗೆ, IUI ಮಾಡ್ಲಿಕ್ಕೆ, ಆವಾಗ ಈ ಟೆಸ್ಟ್ ಮಾಡ್ಬೇಕಾಗತ್ತೆ. ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್, ರೇಡಿಯೋಥೆರಪಿ, ಕೀಮೋಥೆರಪಿ ಕೊಟ್ಟಾಗ ಫರ್ಟಿಲಿಟಿ ಹೇಗಿದೆ ಅಂತ ನೋಡ್ಲಿಕ್ಕೆ ಈ ಟೆಸ್ಟ್ ಮಾಡ್ತಾರೆ. ಸೊ ಬಿಫೋರ್ ಕಲೆಕ್ಷನ್ ನೀವು ಹಸ್ತಮೈಥುನ ಆರ್ ಮಾಸ್ಟರ್ಬೇಷನ್ ಆರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಅಟ್ಲೀಸ್ಟ್ ಫಾರ್ ಅ ಪೀರಿಯಡ್ ಆಫ್ 3 to 5 days ಮಾಡಬಾರ್ದು. ಮಿನಿಮಮ್ 2 days ಅಂಡ್ ಮ್ಯಾಕ್ಸಿಮಮ್ 7 days ಅಂತ ಇದನ್ನ ಹೇಳ್ತೇವೆ. 2 ದಿನಕ್ಕಿಂತ ಕಡಿಮೆ ಗ್ಯಾಪ್ ಇರಬಾರ್ದು. ಯಾಕಂದ್ರೆ ಸ್ಪರ್ಮ್ ವಾಲ್ಯೂಮ್ ಅಥವಾ ನಿಮ್ಮ ಕೌಂಟ್ ಫಾಲ್ಸ್ಲಿ ಲೋ ಬರಬಹುದು. ಅಂಡ್ 7 ದಿನಕ್ಕಿಂತ ಜಾಸ್ತಿ ಇತ್ತಂತ ಹೇಳಿದ್ರೆ ನಿಮ್ಮ ವಾಲ್ಯೂಮ್ ಜಾಸ್ತಿ ಬರ್ಬೋದು, ಸೆಮೆನ್ ಅಲ್ಲಿ ಡೆಬ್ರೀಸ್ ಜಾಸ್ತಿ ಆಗ್ಬಹುದು. ಸೊ ಮಿನಿಮಮ್ 3 to 5 days ನೀವು ಅಬ್ಸ್ಟಿನೆನ್ಸ್ ಅನ್ನ ಫಾಲೋ ಮಾಡಬೇಕು. ಕಲೆಕ್ಷನ್ ಗಿಂತ ಮೊದಲು ಯೂಶುವಲಿ ಈ ಆಲ್ಕೋಹಾಲ್ ಆಗ್ಲಿ, ತಂಬಾಕು ಅಥವಾ ರೆಕ್ರಿಯೇಷನಲ್ ಡ್ರಗ್ಸ್ ಅನ್ನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್. ಆದಷ್ಟು ನೀವು ಹತ್ತಿರವಾಗಿರುವಂತ ಲ್ಯಾಬೋರೇಟರಿಯಲ್ಲೇ ಅಥವಾ ಹಾಸ್ಪಿಟಲ್ ಅಲ್ಲೇ ಸ್ಯಾಂಪಲ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ಲ್ಯಾಬ್ ಇಂದ ನಿಮ್ಗೆ ಒಂದು ಸ್ಪೆಷಲ್ ಸ್ಟೆರೈಲ್ ಕಂಟೈನರ್ ಕೊಟ್ಟಿರ್ತಾರೆ. ಈ ಕಂಟೈನರ್ ನಲ್ಲಿಯೇ ನೀವು ಸೆಮೆನ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಬಹುದು. ಮನೆಯಲ್ಲಿದ್ದಂತ ಯಾವುದೇ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗ್ಲಿ, ಗ್ಲಾಸ್ ಬಾಟಲ್ ಆಗ್ಲಿ ಸೆಮೆನ್ ಅನ್ನ ಕಲೆಕ್ಟ್ ಮಾಡದೇ ಇರೋದೇ ಬೆಟರ್. ನಿಮ್ಮ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಿರೋ ಆವಾಗ ಫಸ್ಟ್ ನೀವು ಯೂರಿನ್ ಅನ್ನ ಪಾಸ್ ಮಾಡಿ, ನಿಮ್ಮ ಕೈಗಳನ್ನ ವಾಶ್ ಮಾಡ್ಕೊಳ್ಳಿ, ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಅನ್ನ ವಾಶ್ ಮಾಡಿ ಅದನ್ನ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಕೊಟ್ಟಿರುವಂತಹ ಸ್ಟೆರೈಲ್ ಕಂಟೈನರ್ ನಲ್ಲಿ ಈ ಸೆಮೆನ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ. ಈ ಸೆಮೆನ್ ಸ್ಯಾಂಪಲ್ ಕಂಪ್ಲೀಟ್ಲಿ ಆ ಬಾಟಲ್ ಅಲ್ಲೇ ಕಲೆಕ್ಟ್ ಆಗ್ಬೇಕು. ನಿಮ್ಗೆ ಕೊಟ್ಟಂತಹ ಬಾಟಲ್ ಅನ್ನ ಲೇಬಲ್ ಮಾಡಿ ನಿಮ್ಮ ಹೆಸರನ್ನ ಬರೆಯಿರಿ. ಯಾವ ಟೈಮಿಗೆ ನೀವು ಈ ಸ್ಯಾಂಪಲ್ ಕೊಟ್ರಿ ಅನ್ನೋದನ್ನ ಸಹ ಬರಿಬೇಕು. ಕಾಂಡಮ್ಸ್ ಅಲ್ಲಿ ಕಲೆಕ್ಟ್ ಮಾಡಿದಂತ ಸ್ಯಾಂಪಲ್ಸ್ ಅನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಲೆಕ್ಷನ್ ನಂತರ ನಾವು ಏನ್ ಮಾಡ್ಬೇಕು? ಇನ್ ಕೇಸ್ ನೀವು ಲ್ಯಾಬೋರೇಟರಿಯಲ್ಲಿಯೇ ಸ್ಯಾಂಪಲ್ ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ಲಿ ಅದನ್ನ ಅಲ್ಲಿ ಕೊಟ್ಬಿಡ್ಬೋದು. ಅವರು ಅನಾಲಿಸಿಸ್ಗೆ ತೆಗೆದುಕೊಂಡು ಹೋಗ್ತಾರೆ. ಲ್ಯಾಬೋರೇಟರಿಯಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಮನೆಯಲ್ಲಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದನ್ನು ಅರ್ಧ ಗಂಟೆಯಿಂದ 1 ಗಂಟೆ ಒಳಗೆ ಲ್ಯಾಬೋರೇಟರಿಗೆ ಮುಟ್ಟಿಸಬೇಕು. ಸೊ ಈವನ್ ನೀವು ಆ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬರ್ತಾ ಇರ್ಬೇಕಾದ್ರೆ ಅದರ ಟೆಂಪರೇಚರ್ ನಮ್ಮ ಬಾಡಿ ಟೆಂಪರೇಚರ್ ಅಷ್ಟು ಇರಬೇಕು, ಅರೌಂಡ್ 37 ಡಿಗ್ರಿ. ಸೊ ಅದರಿಂದ ಅದನ್ನ ಒಂದು ಟಿಶ್ಯೂ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಆ ಕಂಟೈನರ್ ಅನ್ನ ನಿಮ್ಮ ಶರ್ಟ್ ಪಾಕೆಟ್ ಅಲ್ಲಿ ಹಾಕಿಕೊಂಡು ಬರಬೇಕು. 500 to 600 rupees ಇದರ ಕಾಸ್ಟ್ ಇರುತ್ತೆ. ಇದನ್ನ ನಾವು ಬೇಗ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಸೊ ಅರೌಂಡ್ 3 to 4 hours ಅಲ್ಲಿ ನಿಮ್ಗೆ ಈ ರಿಪೋರ್ಟ್ ಸಿಗ್ಬೇಕು. ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕು, ಆ ತರ ಏನು ಇದಕ್ಕೆ ರಿಕ್ವೈರ್ಮೆಂಟ್ ಇರೋದಿಲ್ಲ. ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಏನಿರುತ್ತೆ, ನೀವು ಯಾವ ಟೈಮ್ ಅಲ್ಲಿ ಈ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ರಿ, ಯಾವಾಗ ಇದು ಎಕ್ಸಾಮಿನೇಷನ್ ಆಗಿದೆ, ನೀವು ಎಷ್ಟು ದಿನ ಸಂಭೋಗ ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಲಿಲ್ಲ,
ಇದನ್ನ ನಾವು ನೋಡ್ತೇವೆ. ಮತ್ತೆ ಲಿಕ್ವಿಫ್ಯಾಕ್ಷನ್, ವಾಲ್ಯೂಮ್, ಅಪಿಯರೆನ್ಸ್, ಕಲರ್, ವಿಸ್ಕಾಸಿಟಿ ಅಂಡ್ pH. ವಾಲ್ಯೂಮ್ ಅಂದ್ರೆ ಸಿಮೆನ್ನಿನ ಕ್ವಾಂಟಿಟಿ ಎಷ್ಟಿದೆ ಅಂತ ನಾವು ಮೆಜರ್ ಮಾಡ್ತೇವೆ. WHO ಪ್ರಕಾರ ಸಿಮೆನ್ನಿನ ವಾಲ್ಯೂಮ್ ಮೋರ್ ದೆನ್ 1.5 ml ಇರಬೇಕು. ಕೆಲವೊಮ್ಮೆ ವಾಲ್ಯೂಮ್ ಬಹಳ ಕಡಿಮೆ ಇರುತ್ತೆ, ಬಿಕಾಸ್ ಆಫ್ ಏನಾದ್ರೂ ಇಲ್ಲಿ ಒಂದು ಬ್ಲಾಕೇಜ್ ಇತ್ತಂತ ಹೇಳಿದ್ರೆ ಅಥವಾ ಇನ್ಫೆಕ್ಷನ್ ಅಲ್ಲಿ. ಅಂಡ್ ಕೆಲವೊಮ್ಮೆ ಮೋರ್ ದೆನ್ 5 ml ಇರುತ್ತೆ, ಬಹಳ ದಿನ ಅವರು ಸಂಭೋಗ ಮಾಡಲಿಲ್ಲ. ಲಿಕ್ವಿಫ್ಯಾಕ್ಷನ್ ಟೈಮ್, ಸೆಮೆನ್ ಯೂಶುವಲಿ ಸ್ವಲ್ಪ ಥಿಕ್ ಆಗಿ ಇರುತ್ತೆ, ಬಟ್ ಈ ಸೆಮೆನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರ್ಲಿಕ್ಕೆ, ಸ್ವಲ್ಪ ತಿನ್ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ ಅದನ್ನ ನಾವು ಈ ಲಿಕ್ವಿಫ್ಯಾಕ್ಷನ್ ಟೈಮ್ ಅಂತ ಹೇಳ್ತೇವೆ. 30 to 60 ಮಿನಿಟ್ಸ್ ಅಲ್ಲಿ ಇದು ಲಿಕ್ವಿಡ್ ಫಾರ್ಮಿಗೆ ಬರಬೇಕು. 60 ಮಿನಿಟ್ಸ್ ಗಿಂತ ಜಾಸ್ತಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಯೂಶುವಲಿ ಏನಾದ್ರೂ ಇನ್ಫೆಕ್ಷನ್ ಇದೆ ಅಂತ ನಾವು ಸಸ್ಪೆಕ್ಟ್ ಮಾಡ್ತೇವೆ. ಸೆಮೆನಿನ ಕಲರ್ ಯೂಶುವಲಿ ವೈಟಿಶ್ ಆರ್ ಗ್ರೇಯಿಶ್ ವೈಟ್ ಇರುತ್ತೆ. ಕೆಲವು ಇನ್ಫೆಕ್ಷನ್ ಅಲ್ಲಿ ಅದರ ಕಲರ್ ಚೇಂಜ್ ಆಗ್ಬೋದು, ರಕ್ತ ಇದ್ದಾಗ ಅದರ ಕಲರ್ ಕೆಂಪಾಗ್ಬೋದು, ಕೆಲವೊಂದು ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ದಾಗ ಕಲರ್ ಚೇಂಜಸ್ ಆಗ್ಬೋದು. ಸೆಮೆನಿನ pH ಅರೌಂಡ್ 7.2 to 7.8 ನಾರ್ಮಲ್ ಇರುತ್ತೆ. ಎಸಿಡಿಕ್ pH ಅಂದ್ರೆ 7.2 ಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ಈ ಸೆಮೈನಲ್ ವೆಸಿಕಲ್ ಅಲ್ಲಿ ಎಲ್ಲಾದ್ರೂ ಬ್ಲಾಕ್ ಇದೆಯೋ, ಅಥವಾ ಮೋರ್ ದೆನ್ 7.8 ಬಂತಂತ ಹೇಳಿದ್ರೆ ಇನ್ಫೆಕ್ಷನ್ ಅನ್ನ ಸಸ್ಪೆಕ್ಟ್ ಮಾಡ್ತೇವೆ. ಸಿಮೆನ್ ಯೂಶುವಲಿ ಸ್ವಲ್ಪ ಜಿಗಿಟಾಗಿರುತ್ತೆ, ಆದ್ರೆ ಕೆಲವೊಂದು ಕಂಡೀಷನ್ ನಲ್ಲಿ ಬಹಳ ಜಿಗಿಟಾಗಿ ಬಹಳ ಹೈಪರ್ ವಿಸ್ಕಸ್ ಸೆಮೆನ್ ನಾವು ನೋಡಬಹುದು. ಯಾವಾಗ ಇನ್ಎಡಿಕ್ವೇಟ್ ಪ್ರೋಸ್ಟೆಟಿಕ್ ಫಂಕ್ಷನ್ ಆಗ್ತಾ ಇದೆ, ಸೆಮೈನಲ್ ವೆಸೈಕಲ್ಸ್ ಆಗ್ಲಿ ಪ್ರೋಸ್ಟೇಟ್ ಆಗ್ಲಿ ಸರಿಯಾಗಿ ತಮ್ಮ ಫಂಕ್ಷನ್ ಅನ್ನ ಮಾಡ್ತಾ ಇಲ್ಲ, ಎನ್ಸೈಮ್ಸ್ ಅನ್ನ ರಿಲೀಸ್ ಮಾಡ್ತಾ ಇಲ್ದಿದ್ದಾಗ ಅದು ಬಹಳ ಜಿಗಿಟಾಗಿ ಕಾಣಬಹುದು. ಈವನ್ ಇನ್ಫೆಕ್ಷನ್ ಅಲ್ಲಿ ಇದು ಬಹಳ ಜಿಗಿಟಾಗಿ ಕಾಣಬಹುದು. ಅಂಡರ್ ದ ಮೈಕ್ರೋಸ್ಕೋಪ್ ನಾವು ಸ್ಪರ್ಮಿನ ಕಾನ್ಸಂಟ್ರೇಷನ್ ನೋಡ್ತೇವೆ, ಎಷ್ಟು ಮೂವ್ ಆಗ್ತಾ ಇದೆ, ಮೊಟಿಲಿಟಿಯನ್ನ ನೋಡ್ತೇವೆ, ಪಸ್ ಸೆಲ್ಸ್ ಇದೆಯೋ ಅಥವಾ ಕೆಂಪು ರಕ್ತ ಕಣಗಳಿದೆಯೋ, ಎಪಿಥೀಲಿಯಲ್ ಸೆಲ್ಸ್ ಇದೆಯೋ ಅದನ್ನ ನೋಡ್ತೇವೆ, ಮತ್ತು ಆ ಸ್ಪರ್ಮ್ಸ್ ಮಾರ್ಫಾಲಜಿಯನ್ನ ನೋಡ್ತೇವೆ, ನಾರ್ಮಲ್ ಇದೆಯೋ ಅಬ್ನಾರ್ಮಲ್ ಇದೆಯೋ ಅಂತ. ಅಂಡ್ ಕೆಮಿಕಲ್ ಟೆಸ್ಟ್ ಅಲ್ಲಿ ಫ್ರಕ್ಟೋಸ್ ಲೆವೆಲ್ ಅನ್ನ ನೋಡ್ತೇವೆ. ಟೋಟಲ್ ಸ್ಪರ್ಮ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ನಿಮ್ಮ ಸೆಮೆನ್ ನಲ್ಲಿ ಎಷ್ಟು ಸ್ಪರ್ಮ್ಸ್ ಇದಾವೆ ಅಂತ. WHO ಪ್ರಕಾರ ನಾರ್ಮಲಿ 1 ml ಆಫ್ ಸೆಮೆನ್ ಅಲ್ಲಿ ಅಟ್ ಲೀಸ್ಟ್ ಆರ್ ಮೋರ್ ದೆನ್ 15 ಮಿಲಿಯನ್ ಸ್ಪರ್ಮ್ಸ್ ಇರಬೇಕು, ಅಥವಾ ಒಂದು ಇಜಾಕ್ಯುಲೇಟ್ ಅಲ್ಲಿ ಮೋರ್ ದೆನ್ 40 ಮಿಲಿಯನ್ ಸ್ಪರ್ಮ್ಸ್ ಪರ್ ಇಜಾಕ್ಯುಲೇಟ್ ಇರಬೇಕು. ಸೊ ಇದು ನಾರ್ಮಲ್ ಸ್ಪರ್ಮ್ ಕೌಂಟ್ ಹೀಗೆ ಕಾಣ್ತಾ ಇರುತ್ತೆ, ಲೋ ಸ್ಪರ್ಮ್ ಕೌಂಟ್ ಅಲ್ಲಿ ಈ ತರ ಇರುತ್ತೆ. ಈಗ ಒಲಿಗೋಸ್ಪರ್ಮಿಯಾ ಅಂತ ಹೇಳಿದ್ರೆ ನಿಮ್ಮ ಸ್ಪರ್ಮ್ ಕೌಂಟ್ 15 ಮಿಲಿಯನ್ ಪರ್ ml ಗಿಂತ ಕಡಿಮೆ ಇರುತ್ತೆ. ಸೊ ಇದಕ್ಕೆ ಏನ್ ಕಂಡೀಷನ್ಸ್ ಅಥವಾ ಯಾವ್ದು ಕಾರಣ ಇರ್ಬೋದು? ಒಂದು ಏನಾದ್ರೂ ಇನ್ಫೆಕ್ಷನ್ಸ್ ಇರ್ಬೋದು, ನೀವು ತೆಗೆದುಕೊಳ್ಳುವಂತ ಫುಡ್ ಅನ್ಹೆಲ್ತಿ ಇರ್ಬೋದು, ನೀವು ಸ್ಮೋಕಿಂಗ್ ಎಕ್ಸೆಟ್ರಾ ಮಾಡ್ತಾ ಇದ್ರೆ, ಮದ್ಯಪಾನ ಮಾಡ್ತಾ ಇದ್ರೆ, ಅಥವಾ ಹೈಡ್ರೋಸೀಲ್ ಟೆಸ್ಟಿಸ್ ಅಲ್ಲಿ ನೀರು ತುಂಬಿಕೊಳ್ತಾ ಇತ್ತಂತ ಹೇಳಿದ್ರೆ, ಅಥವಾ ಟೆಸ್ಟಿಸಿನ ರಕ್ತನಾಳಗಳು ಊದ್ಕೊಂಡಿತ್ತಂತ ಹೇಳಿದ್ರೆ, ವೆರಿಕೋಸಿಲ್ ಏನಾದ್ರೂ ಬ್ಲಾಕೇಜ್ ಇತ್ತಂತ ಹೇಳಿದ್ರೆ, ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಸ್ಟ್ರೆಸ್ಫುಲ್ ಇದೆ, ನೀವು ತುಂಬಾ ಆಂಕ್ಷಿಯಸ್ ಆಗಿರ್ತೀರಾ, ನಿಮ್ಮ ಹಾರ್ಮೋನ್ಸ್ ಏನಾದ್ರೂ ವೇರಿ ಆಯ್ತು ಅಂತ ಹೇಳಿದ್ರೆ, ಜೆನೆಟಿಕ್ ಇಶ್ಯೂಸ್ ಎಲ್ಲ ಇತ್ತಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ ಯೂಶುವಲಿ ಲೋ ಬರುತ್ತೆ. ಸ್ಪರ್ಮ್ ಮೊಟಿಲಿಟಿ, ಎಷ್ಟು ಸ್ಪರ್ಮ್ಸ್ ಮೂವ್ ಆಗ್ತಾ ಇದೆ ಅಂತ. ಸೊ ಯೂಶುವಲಿ ನಾವು ಹೇಳ್ತೇವೆ ಇನ್ ದ ನಾರ್ಮಲ್ ಸ್ಯಾಂಪಲ್ ಅಲ್ಲಿ ಪ್ರೋಗ್ರೆಸಿವ್ಲಿ ಮೊಟೈಲ್ ಅಂದ್ರೆ ಫಾಸ್ಟ್ ಆಗಿ ಮೂವ್ ಆಗುವಂತ ಸ್ಪರ್ಮ್ ಅಟ್ ಲೀಸ್ಟ್ 32% ಗಿಂತ ಜಾಸ್ತಿ ಇರಬೇಕು ಅಂತ. ಯಾಕಂದ್ರೆ ಇವೇ ಸ್ಪರ್ಮ್ಸ್ ಹೋಗಿ ಅಂಡಾಣುವಿನ ಜೊತೆ ಕೂಡ್ಕೊಂಡು ಎಂಬ್ರಿಯೋನ್ನ ಮಾಡ್ತವೆ. ಸೊ ಈ ಸ್ಪರ್ಮ್ ಮೊಟಿಲಿಟಿಯನ್ನ ನಾವು ಗ್ರೇಡ್ ಮಾಡ್ತೇವೆ. ಸ್ಪರ್ಮ್ಸ್ ಏನ್ ಮಾಡ್ಬೋದು, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತವೆ, ಇನ್ನು ಕೆಲವು ಸ್ಪರ್ಮ್ಸ್ ಅಲ್ಲಿಯೇ ತಿರುಗ್ತಾ ಇರ್ತವೆ ರೌಂಡ್ ಅಂಡ್ ರೌಂಡ್, ಅಂಡ್ ಇನ್ನು ಕೆಲವು ಸ್ಪರ್ಮ್ಸ್ ಮೂವ್ ಆಗೋದೇ ಇಲ್ಲ, ಅದನ್ನ ನಾವು ಹೇಳ್ತೇವೆ ಇಮ್ಮೊಟೈಲ್ ಸ್ಪರ್ಮ್ಸ್. ಸ್ಪರ್ಮ್ ಮೊಟಿಲಿಟಿಯನ್ನ ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತವೆ? ಎಕ್ಸೆಸಿವ್ ಸ್ಟ್ರೆಸ್ ಇತ್ತಂತ ಹೇಳಿದ್ರೆ, ನೀವು ತುಂಬಾ ಆಂಕ್ಷಿಯಸ್ ಇದ್ದೀರಾ, ನಿಮ್ಮ ಡಯಟ್ ಚೆನ್ನಾಗಿರೋದಿಲ್ಲ, ಅಥವಾ ನೀವು ಬಹಳ ಟೈಟ್ ಅಂಡರ್ ಗಾರ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ಕೆಲವೊಂದು ಹಾರ್ಮೋನ್ ಜೆನೆಟಿಕ್ ಪ್ರಾಬ್ಲಮ್ ಇಂದ, ಇನ್ಫೆಕ್ಷನ್ಸ್ ಇಂದ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇಂದ ಎಲ್ಲ ಈ ಸ್ಪರ್ಮ್ ಮೊಟಿಲಿಟಿ ಎಫೆಕ್ಟ್ ಆಗ್ತವೆ. ಸೊ ಟೆಸ್ಟಿಸ್ ನಮ್ಮ ಹೊಟ್ಟೆಯಲ್ಲಿ ಇರೋದಿಲ್ಲ, ಇದನ್ನ ಸ್ಕ್ರೋಟಮ್ ಅಲ್ಲಿ ನಮ್ಮ ಬಾಡಿಯಿಂದ ಹೊರಗಿಟ್ಟಿರ್ತಾರೆ, ಬಿಕಾಸ್ ಇದರ ಟೆಂಪರೇಚರ್ ಅಟ್ ಲೀಸ್ಟ್ 2 ಡಿಗ್ರಿ ನಮ್ಮ ಬಾಡಿ ಟೆಂಪರೇಚರ್ ಗಿಂತ ಕಡಿಮೆ ಇರಬೇಕು. ಬಟ್ ಈ ಎಕ್ಸೆಸಿವ್ ಲ್ಯಾಪ್ಟಾಪ್ ಯೂಸಿಂಗ್, ಮೊಬೈಲ್ ಯೂಸ್ ಎಲ್ಲ ಮಾಡೋದ್ರಿಂದ ಟೆಂಪರೇಚರ್ ರೇಸ್ ಆಗಿ ಮೊಟಿಲಿಟಿ ಎಫೆಕ್ಟ್ ಆಗುತ್ತೆ. ಸೊ ಆದ್ರಿಂದ ಈಗಿನ ಟೈಮ್ಸ್ ಅಲ್ಲಿ ನಾವು ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇರೋದನ್ನ ನೋಡ್ಲಿಕ್ಕೆ ಇದು ಒಂದು ಕಾರಣ ಇರಬಹುದು. ಸ್ಪರ್ಮ್ ವೈಟಾಲಿಟಿ, ಎಷ್ಟು ಸ್ಪರ್ಮ್ಸ್ ಜೀವಂತವಾಗಿದ್ದಾವೆ, 20% ಗಿಂತ ಕಡಿಮೆ ಮೊಟಿಲಿಟಿ ಇತ್ತಂತ ಹೇಳಿದ್ರೆ
ನಾವು ಈ ಟೆಸ್ಟ್ ಮಾಡಿದಾಗ ಜೀವಂತವಾಗಿರುವಂತಹ ಸ್ಪರ್ಮ್ಸ್ ಈ ತರ ಟ್ರಾನ್ಸ್ಪರೆಂಟ್ ವೈಟಿಶ್ ಕಾಣ್ಬೋದು ಅಂಡ್ ಸತ್ತೋಗಿರುವಂತಹ ಸ್ಪರ್ಮ್ಸ್ ಈ ತರ ಪಿಂಕ್ ಆಗಿ ಕಾಣ್ತವೆ. ಸ್ಪರ್ಮ್ ಎಗ್ಲೂಟಿನೇಷನ್ ಅಂತ ಹೇಳಿದ್ರೆ ಎಷ್ಟು ಸ್ಪರ್ಮ್ ಒಂದಕ್ಕೊಂದು ಅಂಟ್ಕೊಂಡಿದೆ. ಕೆಲವೊಮ್ಮೆ ಈ ಸ್ಪರ್ಮ್ ಆಂಟಿಬಾಡಿ ಇತ್ತಂತ ಹೇಳಿದ್ರೆ ಅಥವಾ ಏನಾದ್ರೂ ಟ್ರಾಮಾ ಇತ್ತು, ಇನ್ಫೆಕ್ಷನ್ ಇತ್ತು, ವಿಟಮಿನ್ ಸಿ ಕಡಿಮೆ ಆಗಿದೆ ಅಂತದೆಲ್ಲ ಕಂಡೀಷನ್ಸ್ ಅಲ್ಲಿ ಯೂಶುವಲಿ ಈ ಸ್ಪರ್ಮ್ಸ್ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಈಗ ಒಂದಕ್ಕೊಂದು ಅಂಟ್ಕೊಂಡಾಗ ಏನಾಗುತ್ತೆ, ಅವಕ್ಕೆ ಮೂವ್ ಆಗ್ಲಿಕ್ಕೆ ಆಗೋದಿಲ್ಲ, ಹೋಗಿ ಅಂಡಾಣುವನ್ನ ಸೇರ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಾವು ಸ್ಪರ್ಮ್ ಎಗ್ಲೂಟಿನೇಷನ್ ಅನ್ನ ಗ್ರೇಡ್ ಸಹ ಮಾಡ್ತೇವೆ. ಸ್ಪರ್ಮ್ ಮಾರ್ಫಾಲಜಿ ಅಂದ್ರೆ ಎಷ್ಟು ಸ್ಪರ್ಮ್ ನಾರ್ಮಲ್ ಆಗಿದೆ ಅಂತ. ಒಂದು ನಾರ್ಮಲ್ ಸ್ಪರ್ಮ್ ಹೇಗಿರುತ್ತೆ, ಅದಕ್ಕೊಂದು ತಲೆ ಇರುತ್ತೆ, ಈ ತರ ಓವಲ್ ಶೇಪ್ ತಲೆ ಇರುತ್ತೆ, ಅದಕ್ಕೆ ಒಂದು ಅಕ್ರೋಸೋಮಲ್ ಕ್ಯಾಪ್ ಈ ತರ ಇರುತ್ತೆ, ಇದಕ್ಕೆ ಮಿಡಲ್ ಪೀಸ್ ಅಂತ ಹೇಳ್ತೇವೆ ಆರ್ ನೆಕ್, ಆಮೇಲೆ ಇದು ಅದರ ಒಂದು ಟೇಲ್ ಅಥವಾ ಬಾಲ. ಅಬ್ನಾರ್ಮಲ್ ಸ್ಪರ್ಮ್ಸ್ಗೆ ಕಾರಣಗಳೇನು? ಅಗೇನ್ ಕೆಮಿಕಲ್ ಎಕ್ಸ್ಪೋಜರ್ ಇಂದ ಇರಬಹುದು, ಟೆಸ್ಟಿಸಿನ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಮಾತ್ರೆಗಳನ್ನ ತೆಗೆದುಕೊಳ್ಳೋದು, ಕೀಮೋಥೆರಪಿ, ರೇಡಿಯೇಷನ್ ಇಂದ, ಫುಡ್ ಪ್ರಿಸರ್ವೇಟಿವ್ಸ್, ಈ ಪೆಸ್ಟಿಸೈಡ್ಸ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಈ ಸ್ಪರ್ಮಿನ ಮಾರ್ಫಾಲಜಿ ಚೇಂಜ್ ಆಗಬಹುದು. ಬಹಳಷ್ಟು ಅಬ್ನಾರ್ಮಲ್ ಫಾರ್ಮ್ಸ್ ನೀವು ನೋಡಬಹುದು. ಕೆಲವೊಂದರ ಬಾಲ ಮುರಿದು ಹೋಗಿರ್ಬೋದು, ಶಾರ್ಟ್ ಟೇಲ್ ಇರಬಹುದು, ಕೆಲವೊಂದರ ಟೇಲ್ ಟ್ವಿಸ್ಟ್ ಆಗಿರ್ಬೋದು, ಡಬಲ್ ಟೇಲ್ ಇರಬಹುದು. ಬಹಳಷ್ಟು ಅಬ್ನಾರ್ಮಲ್ ಫಾರ್ಮ್ಸ್ ಅನ್ನ ನಾವು ನೋಡಬಹುದು. ಸೊ ಬಟ್ ಇನ್ ನಾರ್ಮಲ್ ರಿಪೋರ್ಟ್ ಅಲ್ಲಿ ಅಟ್ ಲೀಸ್ಟ್ 4% ಶುಡ್ ಬಿ ನಾರ್ಮಲ್. ಪಸ್ ಸೆಲ್ಸ್ ಯಾವಾಗ ನೋಡ್ತೇವೆ ನಾವು ಸೆಮೆನ್ ಅಲ್ಲಿ? ಇನ್ಫೆಕ್ಷನ್ಸ್ ಏನಾದ್ರೂ ಇತ್ತಂತ ಹೇಳಿದ್ರೆ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಲ್ಲೆಲ್ಲ ಈ ಸೆಮೆನ್ ಅಲ್ಲಿ ನಾವು ಪಸ್ ಅನ್ನ ನೋಡ್ತೇವೆ. ಕೆಂಪು ರಕ್ತ ಕಣಗಳನ್ನ ನಾವು ಸೆಮೆನ್ ಅಲ್ಲಿ ಯಾವಾಗ ನೋಡ್ತೇವೆ? ಇನ್ಫೆಕ್ಷನ್ ಇದೆ, ಪ್ರೊಸ್ಟೈಟಿಸ್ ಇದೆ, ಪ್ರೊಸ್ಟೆಟಿಕ್ ಬಯೋಪ್ಸಿ ಮಾಡಿದ್ದಾರೆ, ಪಾಲಿಪ್ಸ್ ಏನಾದ್ರೂ ಇದೆ ಯುರೆಥ್ರಾದಲ್ಲಿ ಕಾಣ್ತವೆ. ಫ್ರುಕ್ಟೋಸ್ ಇನ್ ದ ಸೆಮೆನ್ ನಾರ್ಮಲಿ ಇದು ಇರಬೇಕು, ಯಾಕಂದ್ರೆ ಫ್ರುಕ್ಟೋಸ್ ಇಂದಾನೇ ಈ ಸ್ಪರ್ಮ್ಸ್ ಎನರ್ಜಿಯನ್ನ ಪಡಿತಾವೆ. ಈ ಫ್ರುಕ್ಟೋಸ್ ಇಲ್ಲಿನ ಸೆಮೈನಲ್ ವೆಸೈಕಲ್ ಇಂದ ಫಾರ್ಮ್ ಆಗುತ್ತೆ. ಸೊ ಇನ್ ಕೇಸ್ ಈ ಸೆಮೈನಲ್ ವೆಸೈಕಲ್ ಏನಾದ್ರೂ ಬ್ಲಾಕ್ ಇದೆ ಅಥವಾ ಈ ತರ ವಾಸ್ ಡಿಫರೆನ್ಸ್ ಏನಾದ್ರೂ ಬ್ಲಾಕ್ ಇತ್ತಂತ ಹೇಳಿದ್ರೆ ನಿಮ್ಮ ಸೆಮೆನ್ ಅಲ್ಲಿ ಈ ಫ್ರುಕ್ಟೋಸ್ ಆಬ್ಸೆಂಟ್ ಆಗಿರುತ್ತೆ. ಸೊ ಇನ್ಫರ್ಟಿಲಿಟಿ ಆರ್ ಬಂಜೆತನ 33% ಆಫ್ ಕೇಸಸ್ ಅಲ್ಲಿ ಗಂಡಸು ಕಾರಣವಾಗಿದ್ರೆ ಈ ಇನ್ಫರ್ಟಿಲಿಟಿಗೆ 33% ಆಫ್ ಕೇಸಸ್ ಅಲ್ಲಿ ಹೆಂಗಸು ಕಾರಣವಾಗಿರ್ತಾಳೆ ಅಂಡ್ ಇನ್ನೊಂದು 33% ಅಲ್ಲಿ ಮಿಕ್ಸ್ಡ್ ರೀಸನ್ಸ್ ಇರುತ್ತೆ. ಸೊ ಸೀಮೆನ್ ಅನಾಲಿಸಿಸ್ ಬಹಳ ಚೀಪ್ ಆ್ಯಂಡ್ ಈಸಿ ಟೆಸ್ಟ್. ಸೊ ಯಾವುದೇ ದಂಪತಿಗಳಲ್ಲಿ ಇನ್ಫರ್ಟಿಲಿಟಿ ಇದ್ದರೆ ಈ ಟೆಸ್ಟನ್ನು ಶ್ಯೂರ್ಲಿ ಅವರು ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಲ್ಯಾಬ್ನಿಂದ ನೀವು ಈ ಟೆಸ್ಟನ್ನು ಮಾಡಿಸ್ಕೊಳ್ಳಿ, ಬಿಕಾಸ್ ಈ ರಿಸಲ್ಟ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವು ಒಂದು ಡಯಾಗ್ನೋಸಿಸ್ ಮಾಡಲಿಕ್ಕೆ ಆ್ಯಂಡ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಲಿಕ್ಕೆ. 1 ಅಥವಾ 2 ಸ್ಯಾಂಪಲ್ಸ್ ಅಬ್ನಾರ್ಮಲ್ ಬಂತಂತ ಹೇಳಿದರೆ ನಾವು ಒಬ್ಬರು ಇನ್ಫರ್ಟೈಲ್ ಇದ್ದಾರೆ ಅಂತ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ವಿಲ್ ಹ್ಯಾವ್ ಟು ಡೂ ಆನ್ ಅರೌಂಡ್ 3-4 ಸ್ಯಾಂಪಲ್ಸ್ ಆ್ಯಂಡ್ ಕಮ್ ಟು ಅ ಕನ್ಕ್ಲೂಷನ್. ಇನ್ ಕೇಸ್ ಅಬ್ನಾರ್ಮಲ್ ರಿಪೋರ್ಟ್ ಬಂತಂತ ಹೇಳಿದರೆ ಸಹ ನೀವು ಡಿಪ್ರೆಸ್ ಆಗಬೇಕಂತ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಈಗ ತುಂಬ ಮೆಥಡ್ಸ್ ಇದ್ದಾವೆ ಲೈಕ್ IVF, IUI, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಎಕ್ಸೆಟ್ರಾ. ಇದರಿಂದ ನೀವು ಮಗುವನ್ನು ಪಡೆಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಸೋ ಮಚ್.